ಹಾಯ್ ಹಲೋ ಫ್ರೆಂಡ್ಸ್, ಸಖತ್ತಾಗಿ ಟೇಸ್ಟಿಯಾಗಿ ಮಸಾಲ ಹೀರೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 300 ಗ್ರಾಮಷ್ಟು ಹೀರೆಕಾಯಿನ ತೆಗೆದುಕೊಂಡಿದ್ದೇನೆ. ಅದರ ಅನುಗುಣವಾಗಿ ಮಸಾಲವನ್ನು ರುಬ್ಬಿಕೊಳ್ತಿದ್ದೀನಿ. 1 ಬಟ್ಟಲು ಕೊಬ್ಬರಿ, ಅರ್ಧ ಬಟ್ಟಲು ಶೇಂಗಾ, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಮಸಾಲ ಖಾರ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ರುಬ್ಬಿಕೊಂಡಿದ್ದೇನೆ. ಸ್ವಲ್ಪ ನೀರಿನ ಅಗತ್ಯವಿದ್ದರೆ ನೀರನ್ನು ಹಾಕಿಕೊಳ್ಳಬಹುದು, ಇಲ್ಲ ಹಾಲನ್ನು ಅಥವಾ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ರುಬ್ಬಿಕೊಂಡರೆ ಮಸಾಲ ರೆಡಿಯಾಗುತ್ತದೆ. ನಾನು ಇಲ್ಲಿ ಹೀರೆಕಾಯನ್ನು ಸ್ಲೈಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಫಿಲ್ ಮಾಡಿಕೊಳ್ಬೇಕು. ಫಿಲ್ ಮಾಡ್ಕೊಂಡ ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಅದು ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕಿಕೊಳ್ಳುತ್ತಿದ್ದೇನೆ. ನಂತರ ಸ್ವಲ್ಪ ಸಾಸಿವೆ, ನಂತರ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಈ ವಿಡಿಯೋದಲ್ಲಿ ಕರಿಬೇವಿನ ಸೊಪ್ಪು ಸ್ಕಿಪ್ ಆಗಿದೆ. ನಂತರ ಸ್ವಲ್ಪ ಟೊಮೆಟೊವನ್ನು ಹಾಕಿಕೊಳ್ಳುತ್ತಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿಕೊಳ್ತಿದ್ದೀನಿ. ನಂತರ ಫಿಲ್ ಮಾಡಿಕೊಂಡಂಥ ಹೀರೆಕಾಯಿ ಸ್ಲೈಸನ್ನು ಹಾಕಿಕೊಳ್ಳಬೇಕು. ಅದು ಸ್ವಲ್ಪ 2-3 ಮಿನಿಟ್ ಫ್ರೈ ಆಗುವವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ಸ್ವಲ್ಪ ಮಸಾಲ ಖಾರ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿಕೊಂಡು ಸ್ವಲ್ಪ ಹೊತ್ತು ಬೇಯಿಸಲು ಬಿಡಬೇಕು. ನಂತರ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಸಿಂಪಲ್ ಆದ ಟೇಸ್ಟಿಯಾದ ಮಸಾಲ ಹೀರೆಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು.